ಚಂದ್ರಪಾಣಿ ವೆಲ್ಕಮ್. ಅರ್ಜೆಂಟ್ ಆಗಿ ಬರ್ಲಿಕ್ಕೆ ಹೇಳಿದ್ರಲ್ಲ. ಹೌದು, ಹಿಂದಿನ ನಿನ್ನ ಸಾಹಸ ನನಗೆ ಮರೆಯದಂತಾಗಿದೆ. ಇಂದು ನಾನು ಈ ಭಾಗದ MLA ಆಗಬೇಕಾದರೆ ಅದಕ್ಕೆ ನೀನೇ ಕಾರಣ. ಅದಕ್ಕಾಗಿ ನನ್ನ ಎಲ್ಲ ವ್ಯವಹಾರದ ಜವಾಬ್ದಾರಿಯನ್ನು ನಿನಗೆ ಕೊಡ್ತಾ ಇದ್ದೇನೆ. ಯಾಕೆ ನನಗೆ ಇಷ್ಟೊಂದು ಹೋಗ್ತಾ ಇದ್ರೆ ಗೌಡ್ರೆ? ನಾನು ನಿಮಗೆ ಎಂತ ಕೆಲಸ ಮಾಡಿದ್ದೇನೆ? ನಾನು ಜೀವಂತವಾಗಿರುವವರೆಗೂ ನಿಮಗೆ ಯಾವ ಕುಂದೆ ಕೊರತೆ ಬರದಂತೆ ನಾನು ನೋಡಿಕೊಳ್ತೇನೆ. ನನ್ನಿಂದ MLA ಅಷ್ಟೇ ಯಾಕೆ, ಮುಖ್ಯಮಂತ್ರಿ ಪಟ್ಟ ಬೇಕಾದ್ರೂ ನಾ ಹತ್ತಿಸ್ತೇನೆ. ಓಕೆ ಓಕೆ, ನೀ ಯಾವ ಮಟ್ಟಕ್ಕೆ ಹತ್ತಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. 1 ಮಿನಿಟ್. ಇದು ನನ್ನ ಬ್ಲಾಕ್ ಬೋರ್ಡ್. ಇದರಲ್ಲೆಲ್ಲ ನನ್ನ ಆತ್ಮೀಯ ಬಿಸಿನೆಸ್ ಪಾರ್ಟಿಗಳ ಮುಖ ಚಿತ್ರಗಳಿವೆ. ಆಯಾ ರಾಜ್ಯ, ಆಯಾ ದೇಶ ಮುಖ್ಯ ನಾಯಕರು ಇದರಲ್ಲಿದ್ದಾರೆ. ಇವರಿಗೆಲ್ಲ ಧೈರ್ಯದಿಂದ ಚಿನ್ನದ ಬ್ಯಾಗ್ ಅನ್ನು ತಲುಪಿಸಿದರೆ ವಾಪಸ್ ಅವರು ನಿನ್ನ ಕೈಯಲ್ಲಿ 2 ಕೋಟಿ ಸೂಟ್ಸ್ಗೆ ಹಣ ಕೊಡುತ್ತಾರೆ. ಅದನ್ನು ನೀನು ಧಾರಾಳವಾಗಿ ನನ್ನ ಕೈಗೆ ತಂದು ತಲುಪಿಸಿದರೆ ಬಂದ ಲಾಭದಲ್ಲಿ ನನಗರ್ಥ, ನಿನಗರ್ಥ. ಅದಕ್ಕೆಲ್ಲ ದಾರಿ ತೋರಿಸಲು ಬಂಗಾರದಂತ ನನ್ನ ಮಗಳಿದ್ದಾಳೆ. ಅವರಿಗೆಲ್ಲ ನೀನೇ ಬಾಸ್. ಓಕೆ ನೋಡಿ, ನೀವು ಬರೀ ಎದುರಿಗೆ ಬರುವ ಗುಂಡೆಗಳನ್ನು ಹೊಡೆಯಲು ಸಿದ್ಧವಾದ್ರೆ ಸಾಕು. ಆ ಯಾವಾರದ ಮಕ್ಕಳ ಏನಂತ ನಾನು ಹೊರಡ್ತೇನೆ. ಓಕೆ, ಈ ಕೆಲಸ ನಾ ಮಾಡುತ್ತೇನೆ. ಹಾಗಾದರೆ ತೆಗೆದುಕೊಳ್ಳಿ ಈ ಬ್ಯಾಗ್ ಅನ್ನು. ಇದು ನನ್ನ ಜೀವ. ಇದನ್ನು ನಿನ್ನ ಜೀವಕ್ಕಿಂತ ಹೆಚ್ಚು ಕಾಳಜಿಯಾಗಿ ನೋಡಿಕೊಳ್ಳಬೇಕು. ನೀನು ಹೊರಡುವ ಮೊದಲು ಇದರಲ್ಲಿರೋ ರೂಟ್ ನಂಬರ್ ಅನ್ನು ನೋಡಿಕೊಂಡು ಇದನ್ನು ಇಲ್ಲೇ ಫಿಕ್ಸ್ ಆಗಿ ಇಡಬೇಕು. ಈ ಕೆಲಸ ನೀನು ಮಾಡಿದರೆ ಖಂಡಿತ ನಾನು ಈ ರಾಜ್ಯ ಮುಖ್ಯಮಂತ್ರಿ ಪಟ್ಟ ಹತ್ತುತ್ತೇ ತೀರ್ತೀನಿ. ಯಾವತ್ತು ಒಂದೇ ಮಾತು, ರಣರಂಗದಲ್ಲಿ ಹೋರಾಡಬೇಕೆಂದು ನಿರ್ಧಾರ ಮಾಡಿದರೆ ನನ್ನ ಹೆಣ ಬೀಳಬೇಕು ಒಂದು, ನನ್ನ ಗುರಿ ಮುಟ್ಟುತ್ತಿರಬೇಕು ಒಂದು. ಅದರಂತೆ ಈ ವ್ಯವಹಾರವನ್ನು ನಾವು ಸಕ್ಸಸ್ ಮಾಡದೆ ಹೋದರೆ ನನ್ನ ಹೆಸರು ಚಕೋಮುಖಿ ಉಗ್ರ ಚಂದ್ರಪಾಣಿನೇ ಅಲ್ಲ. ಲಕ್ಷ್ಮಿ, 3 ನಂಬರ್ ರೂಮ್ಗೆ ಹೋಗಿ 6 ನಂಬರ್ ಸೂಟ್ಕೇಸ್ ಅನ್ನು ತೆಗೆದುಕೊಂಡು ಹಿಂದೆ ಹೊರಟು ಬಿಡಮ್ಮ ಬಾಂಬೆದಾದನ ಕಡೆಗೆ. ಓಕೆ, ಗುಡ್ ಬಾಯ್. ಆಯ್ತು ಅಪ್ಪಾಜಿ. ಈ ಊರಿಗೆ ನಾನೇ ದಾದಾ. ಇದೇ ತರನ ಈ ಚಕ್ರಪಾಣಿ ಪ್ರತಿಯೊಂದು ನನ್ನ ಕೆಲಸ ನಿರ್ವಹಿಸಿ ಕೊಟ್ಟರೆ ನಾನು ಮುಖ್ಯಮಂತ್ರಿ ಪಟ್ಟ ಹತ್ತುವುದು ದೊಡ್ಡ ಮಾತಲ್ಲ. ಈಗ ನನ್ನ ಕಣ್ಣೆದುರಿಗೆ ಗುಡ್ಡದ ಆಕಾರವಾಗಿ ಅಟ್ಟೈಸಿ ನಿಂತಿರುವ ಅಶೋಕನಿಗೆ ನೌಕರಿ ಆಸೆ ಹಚ್ಚಿ ನನ್ನ ಮಗಳನ್ನು ಕೊಟ್ಟವನಿಗೆ ಮದುವೆ ಮಾಡಿ ಆ ವೀರೇಶನ ಮನೆ ಹೊಕ್ಕಿರುವ ಶೇಖರನ ಬಾಳಿಗೆ ಬೆಂಕಿ ಹಚ್ಚಿ ಕೊನೆಗೆ ಇವರೆಲ್ಲರೂ ಕೈಲಾಸಡಿಗೆ ಸೇರಿಸದಿದ್ದರೆ ನನ್ನ ಹೆಸರು ರುದ್ರ ಭಯಾನಕ ನಾಗೇಗೌಡನೇ ಅಲ್ಲ.
ನನ್ನ ಆಸೆಗಳು ಬಹುಗಂಡು ಈ ಭೂಮಿಯೇ ನನ್ನ ಕಾಂಚೆಂಡು ನನಗೆ ನಾನೇನೆ ಕೈಮಂಡು ಆ ಬೈರಿಗಳಿಗೆ ನಾ ಚೂಟೆಂಡು ಯಾರಿಗಾಗಲ್ಲ ನಾ ಬೆಂಡು ಯಾರಿಗಾಗಲ್ಲ ನಾ ಬೆಂಡು ಈ ಬೆಂಕಿ ಚೆಂಡು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡೂರು ದಟ್ಟ ಓಹೋ ಅಂತೂ ನಾ ಕಣ್ಣಿಟ್ಟ ಲಕ್ಷ್ಮಿಯನ್ನು ಅಶೋಕನಿಗೆ ಕೊಟ್ಟು ತನ್ನ ಆಸೆ ಪೂರೈಸಿಕೊಳ್ಳುತ್ತಲ್ಲ ಈ ಗೌಡ ಅನ್ಯಾಯವಾಗಿ ಆ ರಾಮನ್ನು ಕೊಲೆಗೈದು ಅವನ ಆಸ್ತಿಗೆ ಅವನ ಇಡೀ ಫ್ಯಾಕ್ಟರಿಯನ್ನೇ ತನ್ನ ವಶ ತೆಗೆದುಕೊಂಡ ಈ ನಗೇಗೌಡರಿಗೆ ಕಾಳಿಂಗ ಶರ್ಪವಾಗಿ ನಾ ಕಚ್ಚಲೇಬೇಕು ಅಂದಾಗ ನನ್ನ ಕಾರ್ಯ ಸತ ಸಿದ್ಧ. ಯಾಕೆ ಜಗನ್ನಾಥ್ ಮೌನವಾಗಿ ನಿಂತು ಬಿಟ್ಟಿಯಲ್ಲ? ಇದು ಮೌನವಲ್ಲ ಗೌಡ್ರೆ, ಯಮನೇ ನಮ್ಮ ಕೈಗೆ ಸಿಕ್ಕನಲ್ಲ ತಾಯಿ ಅಮ್ಮೆ. ಅಂದಾಗ ತಿಳಿಯುತ್ತದೆ ಈ ಊರಿಗೆ ನಾನು ಯಾರು ಅಂತ. ಹಾ, ತೆಗೆದುಕೊಳ್ಳಿ ಈ ಲಕ್ಷ ಹಣವನ್ನು. ಈಗಲೇ ಹೋಗಿ ನಮ್ಮ ಫ್ಯಾಕ್ಟರಿ ಅವರಿಗೆ ಬೋನಸ್ ಅಂತ ಹಂಚಿಬಿಡಿ. ಆಯ್ತು, ಇನ್ನು ಬರುತ್ತೇನೆ. ಅವನ್ನೇಕೆ ಇಲ್ಲಿಗೆ ಕರೆದು ತಂಡಲೇ? ಅದೇನೋ ಪಾರ್ಟಿ ಅಂತ ಹೇಳಿದ್ರಲ್ಲ ಅದಕ್ಕ. ನಮಸ್ಕಾರ ಗೌಡ್ರೆ. ಇವರು ಗೌಡ್ರಲ್ಲ, ಈ ಭಾಗದ MLA ಅವರು. ಅದು ನಿನಗೆ ಗೊತ್ತು. ಯಾಕೆ ಗೌಡ್ರೆ ನನ್ನನ್ನು ಕರೆಸಿದ ಕಾರಣ? ಕಾರಣವಿದೆ ಶೇಖರ. ಇಂದು ನಿಮ್ಮೆಲ್ಲರ ಸಹಾಯದಿಂದ ನಾನು ಈ ಭಾಗದ MLA ಆಗಿಬಿಟ್ಟೆ. ಆದರೆ ಇನ್ನೊಂದು ಕೆಲಸ, ನನ್ನ ಮಾತನ್ನು ನೀನು ನಿರ್ವಹಿಸಿಕೊಟ್ಟರೆ ಇದೇ ನನ್ನ ರೋಣ ಮತಕ್ಷೇತ್ರದ ಪಕ್ಷದ ಅಧ್ಯಕ್ಷನನ್ನಾಗಿ ಮಾಡುತ್ತೇನೆ. ಅದೇನು ಅಂತ ಬಿಡಿಸಿ ಹೇಳಿದ್ರೆ ನನಗೂ ಸಂತೋಷ, ನಿನಗೂ ಸಂತೋಷ. ನೋಡು ಶೇಖರ, ನಮ್ಮ ಪಾರ್ಟಿಯವರಿಗೆ ಬರಲಿಕ್ಕೆ ಹೋಗಲಿಕ್ಕೆ ಒಂದು ಆಫೀಸ್ ಇಲ್ಲ. ಅದಕ್ಕಾಗಿ ಊರ ಮುಂದೆ ಇರುವ ನಿನ್ನ ಕೃಷ್ಣನ 8 ಎಕರೆ ಹೊಲ ನನ್ನ ಹೆಸರಿಗೆ ದಾನವಾಗಿ ಬರೆದು ಕೊಟ್ಟರೆ ನಾನು ಅಲ್ಲಿ ಒಂದು ಪಾರ್ಟಿ ಆಫೀಸ್ ಅನ್ನು ಕಟ್ಟಿಸಿ ಅದಕ್ಕೆ ನಿನ್ನೆ ಅಧ್ಯಕ್ಷನನ್ನಾಗಿ ಮಾಡ್ತೀನಿ. ಓಕೆ? ನೋಡಿ ಗೌಡ್ರೆ, ಆ ಕೃಷ್ಣನಂತೂ ಅಂದಿನಿಂದ ಇಂದಿನವರೆಗೂ ನಿಮ್ಮ ಕೈವಾಡದಿಂದ ಮನೆ ಸೇರಿಲ್ಲ. ಆದರೆ ಇದಕ್ಕೆ ನನ್ನದು ಒಂದು ಮಾತು. ಸಂಕೋಚವಿಲ್ಲದ ಕೇಳಿ. ನೋಡಿ ಗೌಡ್ರೆ, ಆ ಕೃಷ್ಣನ ಹೊಲವನ್ನು ಅನ್ಯ ನೋಡಿ ಗೌಡ್ರೆ, ಆ ಕೃಷ್ಣನ ಹೊಲವನ್ನು ನಿಮ್ಮ ಹೆಸರಿಗೆ ಬರೆದುಕೊಡಲಿಕ್ಕೆ ನೀವು ಸಂಬಂಧವಿಲ್ಲ, ನಾನು ಸಂಬಂಧವಿಲ್ಲ. ಮೇಲಾಗಿ ಅವನ ಆಸ್ತಿಯನ್ನು ಬಲಾತ್ಕಾರದಿಂದ ಕಸಿದುಕೊಂಡು ಅಧ್ಯಕ್ಷನಾಗಬೇಕೆಂಬ ಹಂಬಲವೂ ನನಗಿಲ್ಲ. ಆದರೆ ನೀವು ಪಾರ್ಟಿ ಆಫೀಸ್ ಕಟ್ಟಿಸಬೇಕಾದ್ರೆ, ಬಡವರು ಉದ್ಧಾರವೂ ಆಗಬೇಕಾದ್ರೆ, ಬಡವರಿಗೆ 50 ಆಶ್ರಯ ಯೋಜನೆಯ ಮನೆಗಳನ್ನು ನಿರ್ಮಿಸಿ ನಿನಗೂ ಒಂದು ಪಾರ್ಟಿ ಆಫೀಸ್ ಕಟ್ಟಿಸಿಕೊಡುತ್ತೇನೆ. ಆದರೆ ನನಗೆ ನಿನ್ನ ಊರ ಮುಂದಿರುವ 8 ಎಕರೆ ಜಮೀನನ್ನ ನನ್ನ ಹೆಸರಿಗೆ ಬರೆದು ಕೊಟ್ಟು ಬಿಡು. ನಿನಗೆ ಆ ಕೃಷ್ಣನ ಆಸ್ತಿಗೆ ಕೈ ಹಾಕುವಷ್ಟು ಧೈರ್ಯ ಬಂತೆ? ನಾಗೇಗೌಡ, ಬಡವರಿಗಾಗಿ ಆರಿಸಿ ಬಂದು ಬಡವರ ಭಾವನೆಯನ್ನೇ ಕೇಳದೆ ನಿನ್ನಗೆ ದರ್ಪ ತೋರಿಸಿದರೆ ಖಂಡಿತ ನಾನು ನೆನೆಸಿಕೊಡುವುದಿಲ್ಲ. ಅನ್ಯಾಯವಾಗಿ ಕೃಷ್ಣನನ್ನು ಅಪಹರಿಸಿ ಬಂದ ನಿನ್ನ ರಾಜಕೀಯಕ್ಕೆ ಹಿಂದೆ ಸಿದ್ಧನಾಗಿ ನಿಲ್ಲುವೆ. ಸಿದ್ಧನಾಗಿ ನಿಂತವರನ್ನು ಗುಟ್ಟಿಕೊಳ್ಳುವ ಶಕ್ತಿ ನನ್ನಲ್ಲಿದೆ. ನಿನ್ನ ಶಕ್ತಿ ಸಾಮರ್ಥ್ಯವನ್ನು ನೋಡುವುದರ ಸಲುವಾಗಿ ಈ ಶರೀರ ಇನ್ನು ಜೀವಂತವಾಗಿದೆ. ನಾಗೇಗೌಡ, ನನ್ನ ಕೃಷ್ಣ ಕಣ್ಮರೆಯಾದಿದೆ ನಿನ್ನ ಕೈವಾಡದಿಂದ. ಮರ್ಯಾದೆಯಿಂದ ನಿನ್ನ ದುಷ್ಟತನವನ್ನು ಕೈಬಿಟ್ಟು ನನ್ನ ಕೃಷ್ಣ ಎಲ್ಲಿದ್ದಾನೆ ಹೇಳಿಬಿಡು. ನಾಮಿನೇಷನ್ ಮಾಡದೆ ಹೆದರಿ ಓಡಿ ಹೋದ ನಿನ್ನ ಕೃಷ್ಣ ಎಲ್ಲಿದ್ದಾನೆ ಎಂದು ಹೇಳಿದ
ಹಾಕಿಕೊಂಡಿರುವ ನಿನಗೆ ಇಂದೆಲ್ಲ ನಾಳೆ ಆದರೂ ನಿನ್ನ ಶ್ರೀಮಂತಿಕೆಗೆ ತಕ್ಕ ಸವಾಲು ಹಾಕಿ ಅನ್ನ ತುಂಬಿಕೊಂಡಿರುವ ನಿನ್ನ ಬಾಂಧ ರಾಜಕೀಯನೇ ಎತ್ತಿ ಹಾಕಿ ನಿನ್ನೆಲ್ಲ ಕಳ್ಳ ಸುಳ್ಳಿನ ವ್ಯಾಪಾರಗಳನ್ನ ಬಯಲಿಗೆಳೆದು ಸಮಾಜದ ಎದುರಿಗೆ ನಿನ್ನ ತಲೆ ಕೆಳಗಾಗುವಂತೆ ಮಾಡಿ ಇವನೊಬ್ಬ ದುಷ್ಟ ಭ್ರಷ್ಟ ರಾಜಕಾರಣಿ ಎಂದು ಗರತಿಯರ ಪಾದರಕ್ಷೆಯಿಂದ ಮಾತನಾಡಿಸಿ ನನ್ನ ಕೃಷ್ಣ ಯಾರು ಅಂತ ತೋರಿಸದಿದ್ದರೆ ನಾನು ನಿನಗಾಗಿ ಕಾಲು ಕೆದರಿ ನಿಂತ ಹುಲಿ ಚಂದ್ರಶೇಖರನೇ ಅಲ್ಲ. ಬರುತ್ತೇನೆ ಗೌಡ. ಹೊಟ್ಟೆ ಗುರಿ ಹತ್ತ ಒಂದ ಮಾತಾಡ್ಲಿ ಜಗಪತಿ ಮಾತಾಡ್ಲಿ. ದೀಪ ಹಾರುವ ಮುನ್ನ ದೀಪ ಪ್ರಕಾಶ ತೋರುವಂತೆ ಇದು ಕೂಡ ಹಾಗೆ ಹಾರಿ ತೋರಿದೆ. ನಮಸ್ಕಾರ ವೀರೇಶ, ಕುಳಿತುಕೊಳ್ಳಿ. ಏನು ಅಶೋಕನೊಂದಿಗೆ ಬಂದು ಬಿಟ್ಟಿರಲ್ಲ? ಏನಂತ ಕೇಳಿ, ನಾನಿರುವುದೇ ನಿಮಗಾಗಿ. ಏನಿಲ್ಲ ಗೌಡ್ರೆ, ಮುಂದಿನ ವಾರದಲ್ಲಿ ನನ್ನ ಸಂಬಂಧವನ್ನು ಪೊಲೀಸ್ ಹಿಡಿಯುವುದೇ. ಕಾರಣ ನೀವು ನನಗೆ ಹಣದ ಸಹಾಯ ಮಾಡಿ ಈ ಕೆಲಸವನ್ನು ಸ್ವತಃ ನೀವೇ ಮಾಡಿಕೊಡಬೇಕು. ಇಷ್ಟೇ ತಾನೇ? ಈ ಕೆಲಸ ನಾನೇ ಮಾಡ್ಬೇಕಂದ್ರೆ ಅಷ್ಟದಲ್ಲಿ ನೀವಾಗೆ ಬಂದು ಬಿಟ್ಟಿರಲ್ಲ. ಆಯ್ತು, ಹಣ ಎಷ್ಟು ಬೇಕು ಕೇಳಿ ಕೊಡುತ್ತೇನೆ. ಅದೆಷ್ಟು ಅಂತ ನಾನು ಹೇಗೆ ಹೇಳಿ ಗೌಡ್ರೆ? ಅದಕ್ಕೆಲ್ಲ ಬಂದ ಖರ್ಚನ್ನು ನೀವೇ ಹಾಕಿ ಈ ಕೆಲಸವನ್ನು ಸ್ವತಃ ನೀವೇ ಮಾಡಿಕೊಡಬೇಕು. ನಿಮ್ಮ ಉಪಕಾರವನ್ನು ನಾನು ಯಾವ ಜನ್ಮಕ್ಕೂ ಮರೆಯೋದಿಲ್ಲ. ಅಂದಾಜಿಗೆ 20,000 ಬೇಕಾಗಿತ್ತು. ಆಯ್ತು ವೀರೇಶ, ಈ ಕೆಲಸ ಹಿಂದಿನ ನನ್ನದು. ಜಗಪತಿ ಬಾಂಡ್ ಮೇಲೆ ಇವರಿಬ್ಬರ ಸಹಿ ತೆಗೆದುಕೊಂಡು 20,000 ಹಣ ಕೊಡಿ ಇವರಿಗೆ. ಆಯ್ತು. ತಮ್ಮಂದಿರ ಸಂತೋಷವಾಗಿ 20,000 ಹಣದ ಜವಾಬ್ದಾರಿಗೆ ಮನೆಯನ್ನು ಬರೆದು ಕೊಟ್ಟಿವೆ ಅಂತ ಸೈಮಾಬ್ರ ಆಯ್ತು ಗುಮಾಸ್ತರೇ. ತೆಗೆದುಕೊಳ್ಳಿ 20,000 ಹಣವನ್ನು. ಇವನು ಇಲ್ಲೇ ಸರಿಯಾಗಿ ನಿಲ್ಲಿಸ್ಕೊಡ್ರ. ಮತ್ತೆ ಈ ಕಡೆ ಆ ಕಡೆ ಬಂಡಿಗಳು ಬಸಪ್ಪನ ಕರ್ಕೊಂಡೆ, ಈ ಕಡೆ ಪುರೋನಿ ಕರ್ಕೊಂಡೆ. ಇರಲಿ ಇರಲಿ, ನಿಮ್ಮ ಮೇಲೆ ವಿಶ್ವಾಸವಿದೆ. ಅಶೋಕ, ನಿನ್ನ ಎಲ್ಲ ಸರ್ಟಿಫಿಕೇಟ್ ರೆಡಿ ಇದೆನಾ? ಎಲ್ಲ ರೆಡಿ ಇದೆ ಸರ್. ಆಯ್ತು, ನೀನೆಲ್ಲ ಸರ್ಟಿಫಿಕೇಟ್ ತಗೊಂಡು ನನ್ನ 1 ನಂಬರ್ ರೂಮ್ಗೆ ಬಂದು ಬಿಡು. ನಾನು ನಿನಗೆ ಏನು ತಿಳಿಸಿ ಹೇಳ್ಬೇಕಂತ ನಾನು ಹಾಗೆ ಹೇಳ್ತೇನೆ. ಆಯ್ತು ಸರ್, ಈಗಲೇ ಬರುತ್ತೇನೆ. ಬರ್ತೇವೆ. ಬರಬೇಕು ಬರಬೇಕು ವೀರೇಶ. ನಿನಗೇಗೆ ತಿಳಿಯುತ್ತದೆ ಈ ನಾಗೇಗೌಡನ ಮಾಯ ಕುತಂತ್ರ? ನಾನು ನಿನಗೆ ಕೊಟ್ಟಿರುವ 20,000 ಹಣ ನಿನ್ನ ತಮ್ಮನ ನೌಕರಿಗೆ ಆಸೆಗಲ್ಲ, ನಿಮ್ಮೆಲ್ಲರ ಅಂತ ಸಂಸ್ಕಾರಕ್ಕೆ.
ರಂಗ. ಇದೇ 20,000 ಹಣದಿಂದಲೇ ನಿನ್ನವರ ಹಾಕಿಸಿ ಸಾಲದ ಶೀಲೆಯಲ್ಲಿ ಬರದ ಕೊಟ್ಟ ಮನೆ ಸ್ಮಶಾನ ಮಾಡಿ ಹಸನಾಗಿ ಉಸಿರು ಬಿಡುತ್ತಿರುವ ನಿಮ್ಮತ್ತಿಗೆ ಕಮಲೆಯನ್ನು ನನ್ನ ತೋಟಕ್ಕೆ ಗಮನ ಮಾಡಿಕೊಂಡು ನನ್ನ ತೇಜ ಪುಣ್ಯಕ್ಕೆ ನೀವೇ ರಂಜಿನಿಯಾಗಿ ನಿರ್ಮಿಸಿ ನನ್ನೆಲ್ಲ ಕಾರ್ಯ ಸಾಧಿಸಿಕೊಳ್ಳದಿದ್ದರೆ ನನ್ನ ಹೆಸರು ರುದ್ರ ಭಯಾನಕ ನಾಗೇಗೌಡನೇ ಅಲ್ಲ.